ॐ यश्छन्दसामृषभो विश्वरूपः छन्दोऽभ्योऽध्यमृतात्सं बभूव समेन्द्रो मेधया स्पृणोतु अमृतस्य देवधारणो भूयासम् शरीरं मे विचर्षणम् जिह्वा मे मधुमत्तमा कर्णाभ्यां भूरिविश्रुवम् ब्रह्मणः कोशोऽसि मेधया पिहितः श्रुतं मे गोपाय ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಶ್ರಾವಣ ಶುದ್ಧ ತದಿಗೆ ಅತ್ಯಂತ ಶ್ರೇಷ್ಠವಾದಂತಹ ವಾರದ ಪ್ರಥಮ ದಿನ ಆದಿತ್ಯವಾಸರ. ಇಂತಹ ಶ್ರೇಷ್ಠವಾದ ಭಾನುವಾರದ ಮುಸ್ಸಂಜೆಯಲ್ಲಿ ಶ್ರಾವಣ ಮಾಸದ ಈ ಒಂದು ಆಹ್ಲಾದಕರವಾದಂತಹ ವಾತಾವರಣದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರಂ ಇದರ ಪಾರಾಯಣ, ಮೊದಲ 10 ಶ್ಲೋಕಗಳ ಪಾರಾಯಣ. ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಓಂ ಹರಃ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಭೂತಾತ್ಮಾ ಪರಮಾತ್ಮಾ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿದಾನ್ನೇತಾ ಪ್ರಧಾನಪುರುಷೇಶ್ವರಃ ನಾರಸಿಂಹವಪುಃ ಶ್ರೀಮಾನ್ ಕೇಶವಃ ಪುರುಷೋತ್ತಮಃ ಸರ್ವಃ ಸರ್ವಶಿವಸ್ಥಾಣುರ್ಭೂತಾದಿರ್ನಿಧಿರವ್ಯಯಃ ಸಂಭವೋ ಭಾವನೋ ಭರ್ತ ಪ್ರಭವಃ ಪ್ರಭುರೀಶ್ವರಃ ಸ್ವಯಂಭೋ ಶಂಭುರಾದಿತ್ಯಃ ಪುಷ್ಕರಾಕ್ಷೋ ಮಹಾಸ್ವರಃ ಅನಾದಿನಿಧನೋ ಧಾತಾ ವಿಧಾತಾ ಧಾತುರುತ್ತಮಃ ಅಪ್ರಮೇಯೋ ಹೃಷಿಕೇಶಃ ಪದ್ಮನಾಭೋಮರಪ್ರಭುಃ ವಿಶ್ವಕರ್ಮ ಮನುಸ್ಪಷ್ಟಸ್ಥವಿಷ್ಠಸ್ಥವಿರೋಧ್ರುವಃ ಅಗ್ರಾಹ್ಯಃ ಶಾಶ್ವತಃ ಕೃಷ್ಣೋ ಲೋಹಿತಾಕ್ಷಃ ಪ್ರತರ್ದನಃ ಪ್ರಭೋತಸ್ತ್ರಿಕಕುಬ್ಧಾಮ ಪವಿತ್ರಂ ಮಂಗಲಂ ಪರಂ ಈಶಾನಃ ಪ್ರಾಣದಃ ಪ್ರಾಣೋ ಜ್ಯೇಷ್ಠಃ ಶ್ರೇಷ್ಠಃ ಪ್ರಜಾಪತಿಃ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ ಈಶ್ವರೋ ವಿಕ್ರಮೀ ಧನ್ವೀ ಮೇಧಾವಿ ವಿಕ್ರಮಃ ಕ್ರಮಃ ಅನುತ್ತಮೋ ದುರಾಧರ್ಷಃ ಕೃತಜ್ಞಃ ಕೃತಿರಾತ್ಮವಾನ್ ಸುರೇಶಃ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ ಅಹತ್ ಸಂವತ್ಸರೋ ವ್ಯಾಲಃ ಪ್ರತ್ಯಯಃ ಸರ್ವದರ್ಶನಃ. ಓಂ
शान्तिः 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 हरिः ॐ श्रीगुरुभ्यो नमः हरिः ॐ ಶ್ರೀರಾಮನ ಭಜನೆಯನ್ನು ಮಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಹ್ಮ್. आपदामपहर्तारम् दातारं सर्वसम्पदाम् लोकाभिरामं श्रीरामम् भूयो भूयो नमाम्यहम्. जय रघुनन्दन जय जय राम. जय रघुनन्दन जय जय राम. जय जगज्जननी जानकी राम. जय जगज्जननी जानकी राम. नव नव कोमल मेघ श्याम. नव नव कोमल मेघ श्याम. भवहरण भद्राचल राम. भयहरण भद्राचल राम. दशरथ नंदन हे परंधाम. दशरथ नंदन हे परंधाम. दशमुख मर्दन श्री रघुराम. दशमुख मर्दन श्री रघुराम. राम 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 राम. राम 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 राम. राम 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 राम. राम 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 राम. राम 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 राम.
ರಾಮ 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 ಜಯ ರಘುನಂದನ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಆ अयोध्यापति श्री रामचंद्र महाराज की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये हर हर महादेव ಶಂಭೋ। 2 ನಿಮಿಷ ನಾಮ ಜಪ, ಅಷ್ಟಾಕ್ಷರಿ ಮಂತ್ರದ ಜಪ. ಓಂ ನಮೋ ನಾರಾಯಣಾಯ ಹೇಳಿಕೊಡ್ತೇವೆ. ಪುನರಾವರ್ತಿಸುವುದು. ನೇರವಾಗಿ ಕುಳಿತುಕೊಳ್ಳಿ. ಕಣ್ಣುಗಳು ಸಹಜವಾಗಿ ಮುಚ್ಚಿರಲಿ. ಭ್ರೂಮಧ್ಯದಲ್ಲಿ ಮನಸ್ಸಿನ ಕೇಂದ್ರೀಕರಣ. ದಿವ್ಯವಾದ ಆತ್ಮಜ್ಯೋತಿಯ ಮಾನಸಿಕ ದರ್ಶನ. ತದೇಕ ಚಿತ್ತದಿಂದ ಜ್ಯೋತಿಯನ್ನು ವೀಕ್ಷಿಸುತ್ತಾ ಅಷ್ಟಾಕ್ಷರಿ ಮಂತ್ರದ ಜಪ. ಓಂ ನಮೋ ನಾರಾಯಣಾಯ 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 ನಿಧಾನವಾಗಿ ಕಣ್ಣುಗಳನ್ನು ತೆರೆಯುವುದು. ಪಂಚದಶೋಧ್ಯಾಯ ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯದ ಕೆಲವು ಶ್ಲೋಕಗಳ ಪಾರಾಯಣ. ಪ್ರತಿಯೊಂದು ಶ್ಲೋಕವನ್ನು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ.
अथ पञ्चदशोऽध्यायः। पुरुषोत्तमयोगः। श्रीभगवानुवाच न तद्भासयत सूर्यः न शशाङ्को न पावकः यद्गत्वा न निवर्तन्ते तद्धाम परमं मम। ममैवांशो जीवलोके जीवभूतः सनातनः मनः षष्ठानीन्द्रियाणि प्रकृतिस्थानि कर्षति। शरीरं यदवाप्नोति यच्चाप्युत्क्रामतीश्वरः गृहीत्वैतानि संयाति वायुर्गन्धानि वाशयात्। श्रोत्रं चक्षुस्पर्शनं च रसनं घ्राणमेव च अधिष्ठाय मनश्चायम् विषयानुपसेवते। उत्क्रामन्तं स्थितं वापि भुञ्जानं वा गुणान्वितम् विमूढा नानुपश्यन्ति पश्यन्ति ज्ञानचक्षुषः। ॐ शान्ति शान्ति शान्तिः। हरिः ॐ श्रीगुरुभ्यो नमः। हरिः ॐ। ಅತ್ಯಂತ ರಹಸ್ಯಮಯವಾದಂತಹ ವಿಚಾರ ಈ ಶರೀರದ ಅಸ್ತಿತ್ವದಲ್ಲಿದ್ದಾಗ ಹಾಗೂ ಈ ಶರೀರದ ಉತ್ಕ್ರಮಣದ ನಂತರ ಯಾವ ಪರಿಣಾಮ ಉಂಟಾಗುವುದು, ಈ ರಹಸ್ಯ ವಿಚಾರವನ್ನು ಶ್ರೀಮದ್ ಭಗವದ್ಗೀತೆಯಲ್ಲಿ ತಿಳಿಸಲಾಗಿದೆ. ಈಗಾಗಲೇ 10 ಶ್ಲೋಕಗಳ ವಿಚಾರವನ್ನು ಮಾಡಿದ್ದೇವೆ. ಯಾರು ಜ್ಞಾನ ದೃಷ್ಟಿ ಉಳ್ಳವರೋ ಅವರಿಗೆ ಈ ಆತ್ಮಾನುಭವ ಸುಲಭ ಸಾಧ್ಯ. ಯಾರು ವಿಷಯ ಭೋಗದ ವಿಲಾಸಗಳಲ್ಲಿ ಕಾಲವನ್ನು ಕಳೆಯುವರೋ ಅಂತಹ ಅವಿವೇಕಿಗಳಿಗೆ ಈ ಆತ್ಮಜ್ಞಾನ ದೊರಕುವುದಿಲ್ಲ. ಆತ್ಮ ಸಾಧನೆಯಲ್ಲಿ ಪ್ರಯತ್ನಶೀಲರಾದಂತಹ ಸಾಧಕರು ಸತತವಾಗಿ ಸಾಧನೆಯನ್ನು ಮಾಡಿ
ತಮ್ಮ ಹೃದಯದಲ್ಲಿ ನೆಲೆಸಿರುವ ಆತ್ಮನನ್ನು ಪರಮಾತ್ಮನ ಅಂಶವೆಂದು ತಿಳಿದುಕೊಂಡು ಆತ್ಮನಲ್ಲಿಯೇ ಸ್ಥಿರ ಚಿತ್ತದಿಂದ ಸ್ಥಿತರಾಗಿ ತಮ್ಮ ನಿಜ ಸ್ವರೂಪದ ಅನುಭೂತಿಯನ್ನು ಗಳಿಸಿಕೊಳ್ಳುವರು, ಆತ್ಮಜ್ಞಾನವನ್ನು ಪಡೆದುಕೊಳ್ಳುವರು. ಇಂದ್ರಿಯ ನಿಗ್ರಹವಿಲ್ಲದ ಮತ್ತು ನಿಷ್ಕಾಮ ಕರ್ಮದ ಮೂಲಕ ಅಂತರಂಗ ಶುದ್ಧಿಗೆ ಪ್ರಯತ್ನಿಸದ ಹಾಗೂ ಧ್ಯಾನ ಭಕ್ತಿಗಳ ಮೂಲಕ ಚಿತ್ತವನ್ನು ಸ್ಥಿರವಾಗಿಸುವ ಅಭ್ಯಾಸವನ್ನು ಮಾಡದ ಅಜ್ಞಾನಿಗಳು, ಅವಿವೇಕಿಗಳು ಸತತ ಪ್ರಯತ್ನಗಳನ್ನು ಮಾಡಿದರೂ ಸಹ ಆತ್ಮನನ್ನು ತಿಳಿದು ಅನುಭಾವಿಸಿಕೊಳ್ಳಲಾರರು. ನೋಡಿ ಹೇಗಿದೆ ಸ್ವಾಮೀಜಿ. ನಾವು ಪ್ರತಿನಿತ್ಯ ಶಾಸ್ತ್ರಾಧ್ಯಯನ ಮಾಡ್ತೇವೆ, ಶಾಸ್ತ್ರ ಶ್ರವಣ ಮಾಡ್ತೇವೆ, ಭಜನೆ ಕೀರ್ತಿನೂ ಭಜನೆ ಕೀರ್ತನೆಗಳನ್ನು ಮಾಡ್ತೇವೆ, ಜಪವನ್ನು ಮಾಡ್ತೇವೆ. ಆದರೂ ಕೂಡ ಮನಸ್ಸಿನಲ್ಲಿ ಶಾಂತತೆ ಇಲ್ಲ, ನೆಮ್ಮದಿ ಇಲ್ಲ, ಶರೀರದಲ್ಲಿ ಆರೋಗ್ಯವಿಲ್ಲ. ಏಕೆ? ಮೂಲಭೂತವಾದ ಪ್ರಶ್ನೆ. ಅದಕ್ಕೆ ಕೇವಲ ಒಂದೇ ಉತ್ತರ: ನಾವು ಆತ್ಮಜ್ಞಾನವನ್ನು ಗಳಿಸಲು ಸಲುವಾಗಿ ಮಾಡಬೇಕಾದಂತಹ ಸಾಧನ ಚತುಷ್ಟಯ ಸಂಪನ್ನಗಳನ್ನು ಗಳಿಸಿಕೊಂಡಿಲ್ಲ. ಇದೇ ಕಾರಣ. ವಿತೌಟ್ ಕ್ವಾಲಿಫಿಕೇಶನ್, if at all we study the scriptures, it would be futile, ನಿರರ್ಥಕ. ಯಾಕೆ ನಿಷ್ಪ್ರಯೋಜಕ? ನಾವು ಅರ್ಹತೆಯನ್ನು ಗಳಿಸದೆ ಅಧ್ಯಾತ್ಮದಲ್ಲಿ ಮುಂದುವರಿಯಬೇಕು ಎನ್ನುವ ಪ್ರಯತ್ನ. ವಿಚಾರ ಮಾಡಿ. ಯಾವುದೇ ಕಾರ್ಯವಾಗಲಿ ಅರ್ಹತೆಯನ್ನು ಗಳಿಸಿಕೊಂಡು ನಂತರ ತರಬೇತಿಯನ್ನು ಪಡೆದುಕೊಂಡು ಮುಂದಕ್ಕೆ ಸಾಗಬೇಕು. ಅರ್ಹತೆ ಇಲ್ಲದೆ ಹೋದರೆ ತರಬೇತಿ ಕೊಟ್ಟರೂ ಕೂಡ ಪ್ರಯೋಜನವಿಲ್ಲ. ಹಿ ಈಸ್ ಆನ್ ಅನ್ಕ್ವಾಲಿಫೈಡ್ ಪರ್ಸನ್. ದೋ ಹಿ ಮೇ ಬಿ ಟ್ರೈನ್ಡ್, ಬಟ್ ಹಿ ಕ್ಯಾನ್ ನಾಟ್ ಅಚೀವ್ ಎನಿಥಿಂಗ್. ನೋಡಿ ಹೇಗಿದೆ. ಈ ಒಂದು ಆಂತರ್ಯವನ್ನು ತಿಳಿಸಲು 11ನೆಯ ಶ್ಲೋಕದಲ್ಲಿ ವಿಚಾರವಿದೆ. ನೋಡುವ. ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯದ 11ನೆಯ ಶ್ಲೋಕ ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಿ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತ್ಯಚೇತಸಃ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತ್ಯಚೇತಸಃ. ಯತಂತಃ ಯೋಗಿನಃ ಚ ಏನಂ ಪಶ್ಯಂತಿ ಆತ್ಮನಿ ಅವಸ್ಥಿತಂ. ಯತಂತಃ ಅಪಿ ಅಕೃತಾತ್ಮಾನಃ ನ ಏನಂ ಪಶ್ಯಂತಿ ಅಚೇತಸಃ. ಏಕೆಂದರೆ ಯೋಗಿನಃ, ಯೋಗಿಗಳೂ ಸಹ ಆತ್ಮನಿ ಅವಸ್ಥಿತಂ, ತಮ್ಮ ಹೃದಯದಲ್ಲಿ ಇರುವ ಏನಂ, ಈ ಆತ್ಮನನ್ನು ಯತಂತಹ ಪಶ್ಯಂತಿ, ಪ್ರಯತ್ನಶೀಲರಾಗಿಯೇ ಯಥಾರ್ಥವಾಗಿ ತಿಳಿಯುತ್ತಾರೆ. ಚ ಆದರೆ ಅಕೃತಾತ್ಮನಃ,
ತಮ್ಮ ಅಂತಃಕರಣವನ್ನು ಶುದ್ಧವಾಗಿಟ್ಟುಕೊಂಡಿಲ್ಲದ ಅಚೇತಸಃ ಅಜ್ಞಾನಿಗಳು, ಅವಿವೇಕಿಗಳು, ಮೂಢರು, ಮೂರ್ಖರು ಯತಂತಹ ಅಪಿ ಪ್ರಯತ್ನಶೀಲರಾಗಿದ್ದರೂ ಸಹ ಏನಂ ನ ಪಶ್ಯಂತಿ ಈ ಆತ್ಮನನ್ನು ತಿಳಿದುಕೊಳ್ಳಲಾರರು. ಯೋಗಿಗಳೂ ಸಹ ತಮ್ಮ ಹೃದಯದಲ್ಲಿರುವ ಈ ಆತ್ಮನನ್ನು ಪ್ರಯತ್ನಶೀಲರಾಗಿಯೇ ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೆ. ಆದರೆ ತಮ್ಮ ಅಂತಃಕರಣವನ್ನು ಶುದ್ಧವಾಗಿಟ್ಟುಕೊಂಡಿಲ್ಲದ ಅಜ್ಞಾನಿಗಳು ಪ್ರಯತ್ನಶೀಲರಾಗಿದ್ದರೂ ಸಹ ಈ ಆತ್ಮನನ್ನು ತಿಳಿದುಕೊಳ್ಳಲಾರರು. आत्म साक्षात्कार को प्राप्त प्रयत्नशील योगी जन यह स्पष्ट रूप से देख सकते हैं, लेकिन जिनके मन विकसित नहीं है और जो आत्म साक्षात्कार को प्राप्त नहीं है, वे प्रयत्न करके भी यह नहीं देख पाते कि क्या हो रहा है. द एंडेवरिंग ट्रांसेंडेंटलिस्ट who is situated in self realization can see all this very clearly. But those who are not situated in self realization, who are not qualified, they cannot see what is taking place, though they may try to. ಎಷ್ಟು ಚಂದ ಇದೆ ನೋಡಿ. ಪ್ರಯತ್ನ ಪಟ್ಟರೂ ಕೂಡ ಅವರಿಗೆ ದೊರಕ್ತಾ ಇಲ್ಲ ಇದು. ಹೌದಲ್ಲ? ಜ್ಞಾನಿಗಳು ಕೂಡ ಪ್ರಯತ್ನಶೀಲರಾಗಿಯೇ ಪಡೆದುಕೊಳ್ಳುವರು. ಅವ್ರಿಗೂ ಯಾವುದು ಹಾಗೆ ಉಚಿತವಾಗಿ ದೊರಕಿಲ್ಲ. ಅವರು ಸತತ ಪ್ರಯತ್ನವನ್ನು ಮಾಡಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾರೆ. ಆದರೆ ಅವಿವೇಕಿಗಳು ಪ್ರಯತ್ನವನ್ನೇ ಮಾಡೋದಿಲ್ಲ. ಆದ್ದರಿಂದ ಗಳಿಸಿಕೊಳ್ಳಲು ಸಾಧ್ಯ ಇಲ್ಲ. ಎಷ್ಟು ಚಂದ ಇದೆ ನೋಡುವ ಈ ಶ್ಲೋಕದ ಶಾಂಕರ ಭಾಷ್ಯ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋ ಅಪಿ ಕೃತ ಯತಂತಹ ಅಪಿ ಅಕೃತ ಆತ್ಮಾನಃ ನ ಏನಂ ಪಶ್ಯಂತಿ ಅಚೇತಸಃ. ಯತ್ನ ಮಾಡುವ ಯೋಗಿಗಳು ಈತನು ತಮ್ಮಲ್ಲಿ ಇರುವನೆಂದು ಕಂಡುಕೊಳ್ಳುವರು. ಅಕೃತಾತ್ಮರಾದವರು ಪ್ರಯತ್ನ ಮಾಡಿದರೂ ಅಚೇತಸರಾಗಿರುವುದರಿಂದ ಇವನನ್ನು, ಈ ಆತ್ಮನನ್ನು ಕಾಣದೆ ಇರುವರು. ಕೇಚಿತ್ತು ಯತಂತಹ ಪ್ರಯತ್ನಂ ಕುರುವಂತಹ ಯೋಗಿನಶ್ಚ ಸಮಾಹಿತ ಚಿತ್ತಾ ಏನಂ ಪ್ರಕೃತಂ ಆತ್ಮಾನಂ ಪಶ್ಯಂತಿ ಅಯಂ ಅಹಮಸ್ಮಿ ಇತಿ ಉಪಲಭಂತೆ ಆತ್ಮನಿ ಸ್ವಸ್ಯಾಂ ಬುದ್ಧೌ ಅವಸ್ಥಿತಂ ಯತಂತಹ ಅಪಿ ಶಾಸ್ತ್ರಾದಿ ಪ್ರಮಾಣೈಃ ಅಕೃತಾತ್ಮಾನಃ ಅಸಂಸ್ಕೃತಾತ್ಮಾನಃ ತಪಸಾ ಇಂದ್ರಿಯಜಯೇನ ಚ ದುಶ್ಚರಿತಾತ್ ಅನುಪರತಾಃ ಅಶಾಂತದರ್ಪಾಃ ಪ್ರಯತ್ನಂ ಕುರುವಂತಹ ಅಪಿ ನ ಏನಂ ಪಶ್ಯಂತಿ ಅಚೇತಸಃ ಅವಿವೇಕಿನಃ. ಆದರೆ ಯತ್ನ ಮಾಡುವ, ಪ್ರಯತ್ನವನ್ನು ಮಾಡುವ ಕೆಲವರು ಯೋಗಿಗಳು, ಚಿತ್ತವನ್ನು ಸಮಾಧಾನವಾಗಿಟ್ಟುಕೊಂಡವರು, ಈ ಪ್ರಕೃತನಾದ ಆತ್ಮನನ್ನು ಇವನೇ ನಾನು ಎಂದು ಸಾಕ್ಷಾತ್ತಾಗಿ ಎಂದರ್ಥ. ಪ್ರಮಾಣವೆಂದರೆ ಸಾಧನವು. ಶಾಸ್ತ್ರಾಚಾರ್ಯರಿಂದ ಶ್ರವಣ, ಯುಕ್ತಿಯಿಂದ ಮನನ ಮುಂತಾದದ್ದು. ಈ ರೀತಿಯಲ್ಲಿ ತಿಳಿದುಕೊಂಡು ತಮ್ಮಲ್ಲಿ ಎಂದರೆ ತಮ್ಮ ಬುದ್ಧಿಯಲ್ಲಿ ಇರುವನೆಂದು ಕಂಡುಕೊಳ್ಳುತ್ತಾರೆ, ಅರಿತುಕೊಳ್ಳುತ್ತಾರೆ. ಶಾಸ್ತ್ರವೇ ಮುಂತಾದ ಪ್ರಮಾಣಗಳಿಂದ, ನಿತ್ಯಾನಿತ್ಯ ವಿವೇಕವೇ ಮುಂತಾದ ಸಾಧನಗಳಿಂದ ಒಡಗೂಡಿದವರಿಗೆ ಪರಮಾರ್ಥದ ಜ್ಞಾನವಾಗುವುದು. ವ್ಯವಹಾರದಲ್ಲಿ ಜೀವನೆಂದು ತೋರುತ್ತಿದ್ದರೂ ಪರಮಾರ್ಥವಾಗಿ ಪರಮಾತ್ಮ ಸ್ವರೂಪನೇ ಎಂದು ಅರಿಯುವುದಕ್ಕೆ ಸಾಧನ ಚತುಷ್ಟಯ ಸಂಪತ್ತಿಯು ಅವಶ್ಯ. ನೋಡಿ, ಸಾಧನ ಚತುಷ್ಟಯ ಸಂಪನ್ನರಾಗಿರಬೇಕು ಎಂದು ಆಚಾರ್ಯ ಶಂಕರರು ತಿಳಿಸ್ತಾ ಇದ್ದಾರೆ. ಸಾಧನ ಚತುಷ್ಟಯ ಸಂಪನ್ನರು ಅಂದರೆ ಯಾವ್ಯಾವುದು? ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ. ಈ 4 ಅರ್ಹತೆಗೆ ಸಾಧನ ಚತುಷ್ಟಯ ಸಂಪನ್ನ ಎಂದು ಕರೆಯುವರು. ಇಂತಹ ಪ್ರಮಾಣಗಳಿಂದ ಯತ್ನ ಮಾಡಿದರೂ ಅಕೃತಾತ್ಮರಾದವರು ತಪಸ್ಸಿನಿಂದಲೂ ಇಂದ್ರಿಯ ಜಯದಿಂದಲೂ ಅಂತಃಕರಣ ಸಂಸ್ಕಾರವನ್ನು ಹೊಂದದವರು ಕೆಟ್ಟ ನಡತೆಯನ್ನು ಬಿಡದೆ, ನೋಡಿ,
ಕೆಟ್ಟ ನಡತೆ ಅಂತಂದ್ರೆ ತಮ್ಮ ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ಅರ್ಹತೆಯನ್ನು ಗಳಿಸಿಕೊಳ್ಳದೆ ಎಂದರ್ಥ. ಗರ್ವನ್ ಗರ್ವವನ್ನಳಿದು ಶಾಂತರಾಗದೆ ಇರುವವರು ಪ್ರಯತ್ನವನ್ನು ಮಾಡಿದರೂ ಅಚೇತಸರಾಗಿದ್ದರಿಂದ, ಅವಿವೇಕಿಗಳಾದ್ದರಿಂದ ಈ ಆತ್ಮನನ್ನು ಕಾಣದೆ ಇರುವರು. ಆದ್ದರಿಂದ ಎಲ್ಲರೂ ಕೂಡ ತಪಶ್ಚರ್ಯವನ್ನು, ಈ ಸಾಧನ ಚತುಷ್ಟಯ ಸಂಪನ್ನತೆಯನ್ನು ಗಳಿಸಿಕೊಳ್ಳಬೇಕು. ವಿವೇಕ, ವೈರಾಗ್ಯ, ಶಮ, ದಮ, ಉಪರಮ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಈ 6 ಸಂಪತ್ತಿಗಳಿಗೆ ಹೆಸರು ಷಟ್ ಸಂಪತ್ತಿ. 4ನೇದು ಮುಮುಕ್ಷುತ್ವ. ಇದನ್ನು ಪಡೆದುಕೊಂಡರೆ ಮಾತ್ರ ಸಾಧನೆಯಲ್ಲಿ ಪ್ರಗತಿಯನ್ನು ಕಾಣಬಹುದು, ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಇಲ್ಲದಿದ್ದರೆ ಇಲ್ಲ. ಆದ್ದರಿಂದ ಸರಳವಾದ ತಪಸ್ಸನ್ನು ಮಾಡಬೇಕು ಎಂದು ಇದರ ಆಂತರ್ಯ. ಇದೇ ವಿಚಾರವನ್ನು ಸನ್ಮಾನ್ಯ ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಅತ್ಯಂತ ಸೊಗಸಾಗಿ ತಿಳಿಸಿದ್ದಾರೆ. ಈ 4 ತಪಸ್ಸನ್ನು ಮಾಡಿದರೆ ಸಾಕು, ನಾವು ವಿವೇಕಿಗಳಾಗಲು ಸಾಧ್ಯ. ಶಾಸ್ತ್ರಾಧ್ಯಯನವನ್ನು ಗಳಿಸುವುದಕ್ಕೆ ಅರ್ಹತೆಯೇ ಯಾವುದು ಬೇಕೋ ಅದನ್ನು ಗಳಿಸಲು ಸಾಧ್ಯ ಈ 4 ತಪಸ್ಸಿನಿಂದ. ಯಾವುದು ಆ 4 ತಪಸ್ಸು ನೋಡುವ. ಮಂಕುತಿಮ್ಮನ ಕಗ್ಗದ ಈ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಸನ್ಮಾನ್ಯ ಗುಂಡಪ್ಪನವರು. 715ನೆಯ ಮುಕ್ತಕ ನೋಡಿ, ಎಷ್ಟು ಚೆನ್ನಾಗಿದೆ. 4 ತಪಸ್ಸು. ಕ್ಷಮೆ ದೋಷಿಗಳಲ್ಲಿ, ಕೆಚ್ಚದೆ ವಿಧಿಯ ಬಿರುಬಿನಲಿ, ಸಮತೆ ನಿರ್ಮತ್ಸರತೆ ಸೋಲ್ ಗೆಲುವುಗಳಲ್ಲಿ, ಶಮವನೀಂ ಗಳಿಸಲಿ 4 ತಪಗಳೇ ಸಾಕು, ಭ್ರಮೆಯೋ ಮಿಕ್ಕೆಲ್ಲ ತಪ ಮಂಕುತಿಮ್ಮ. ಭ್ರಮೆಯೋ ಮಿಕ್ಕೆಲ್ಲ ತಪ ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ. 4 ತಪಸ್ಸು. 1 ಕ್ಷಮೆ ದೋಷಿಗಳಲ್ಲಿ, 2 ಕೆಚ್ಚದ ವಿಧಿಯ ಬಿರುಬಿನಲ್ಲಿ, 3 ಸಮತೆ ನಿರ್ಮತ್ಸರತೆ ಸೌಲ್ ಗೆಲುವುಗಳಲ್ಲಿ, 4 ಶಮವನೀ ಗಳಿಸಲಿ. 4 ತಪಗಳೇ ಸಾಕು. ಏನದು 4 ತಪಸ್ಸು ನೋಡುವ ವಿವರವಾಗಿ. ಮೊದಲು ಆಂಗ್ಲ ಭಾಷೆಯ ಅನುವಾದ. ಯು ಮಸ್ಟ್ ಶೋ ಫರ್ಗಿವ್ನೆಸ್ ಟು ದೋಸ್ ಹೂ ಹ್ಯಾವ್ ಎರರ್ಡ್. ಇದು ಮೊದಲನೇ ಸಾಧನೆ. ಟು ಶೋ ಫರ್ಗಿವ್ನೆಸ್ ಟು ದೋಸ್ ಹೂ ಹ್ಯಾವ್ ಎರರ್ಡ್. Second, one must be courageous when providence conspires against you. Third, you must show equality in defeat or victory. Number 4, one must never be jealous of others' success. These are the only 4 penances required to get your mind under control. All other penances are just illusions. ಸೋಲ್ ಗೆಲುವುಗಳಲ್ಲಿ, ಸೋಲು ಮತ್ತು ಗೆಲುವುಗಳಲ್ಲಿ ಬಿರುಬು, ತೀವ್ರತೆಯಿಂದ ಕೂಡಿದ ಹೊಡೆತ, ವಿಧಿಯ ಹೊಡೆತ, ತೀವ್ರತೆಯಿಂದ ಕೂಡಿದ ಹೊಡೆತ, ವಿಧಿಯ ಕೈವಾಡ, ಆ ಅತ್ಯಂತ ಬಲಯುಕ್ತವಾದಂತಹ ವಿಧಿರಾಯ, ಸಮತೆ, ಸಮಾನತೆ, ಶಮ, ಅಂತರಂಗದ ಶಾಂತಿ. 4 ತಪಸ್ಸುಗಳು ಯಾವ್ಯಾವುದು? ಮೊದಲನೇದು ದೋಷವಿರುವರಲ್ಲಿ ಕ್ಷಮೆಯನ್ನು ತೋರುವುದು. 2ನೇದು ವಿಧಿಯ ಹೊಡೆತಗಳು ಅಧಿಕವಾದಾಗ ಧೈರ್ಯವನ್ನು ಬಿಡದೆ ಇರುವುದು. 3 ಸೋಲು ಗೆಲುವುಗಳಲ್ಲಿ ಸಮಾನ ಮನಸ್ಕರಾಗಿರುವುದು. 4 ಅನ್ಯರಲ್ಲಿ ಮತ್ಸರವ ತೋರದಿರುವುದು. ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಮಾಡಬೇಕಾದ 4 ಶ್ರೇಷ್ಠತಮ ತಪಸ್ಸುಗಳು ಮತ್ತು ಮಿಕ್ಕೆಲ್ಲ ಪ್ರಯತ್ನಗಳು ಕೇವಲ ನಮ್ಮ ಭ್ರಮೆಯಷ್ಟೇ ಎಂದಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಗಡ್ಡ ಮೀಸೆಗಳ ಬಿಟ್ಟು, ಕಾವಿ ತೊಟ್ಟು, ದೇಹವನ್ನು ದಂಡಿಸಿ,
ಕಾಡಿನಲ್ಲಿ ಮೂಗ ಹಿಡಿದು ಮೂಗ ಹಿಡಿದು ಮೂಗು ಮೂಗ ಹಿಡಿದು ಕುಳಿತುಕೊಂಡರೆ ತಪಸ್ಸಾಗುವುದಿಲ್ಲ. ಮನಸ್ಸಿನಲ್ಲಿರುವ ಹೊಲಸನ್ನು ತೊಳೆದುಕೊಂಡು ಮತ್ತು ಮುಂದೆ ಬರಬಹುದಾದ ಕಸವನ್ನು ಬರದಂತೆ ತಡೆಯುವ ಶಕ್ತಿಯನ್ನು ಪಡೆದುಕೊಳ್ಳುವುದೇ ತಪಸ್ಸು. ಅದೇ ನಿಜವಾದ ತಪಸ್ಸು ಮತ್ತು ನಮ್ಮ ಅಂತರಂಗದ ಬೆಳವಣಿಗೆ. ನಾವು ಒಳಗಿನಿಂದ ಬೆಳೆಯಬೇಕು. ಸತ್ಯವನ್ನರಿತು ಸತ್ವದಿಂದ ಕೂಡಿ ಬೆಳೆಯಬೇಕು, ಗಟ್ಟಿಯಾಗಬೇಕು. ಹಾಗೆ ಬೆಳೆದು ಗಟ್ಟಿಯಾದರೆ ಪೂರ್ವಾಗ್ರಹವಿಲ್ಲದೆ ಅನ್ಯರಲ್ಲಿ ದೋಷಗಳನ್ನು ಕಾಣುವ ಪ್ರವೃತ್ತಿ ನಶಿಸುತ್ತದೆ. ಅಂತಹ ಸ್ಥಿತಿಯಲ್ಲಿ ಕ್ಷಮೆಯೇ ನಮ್ಮ ಗುಣವಾಗಿ ಬಿಡುತ್ತದೆ. ಅದೇ ರೀತಿ ನಾವು ಬೆಳೆದರೆ ವಿಧಿಯು ತಂದೊಡ್ಡುವ ಎಂತಹುದೇ ವಿಷಮ ಪರಿಸ್ಥಿತಿಯನ್ನು ಇದು ನಾವೇ ಪಡೆದುಕೊಂಡು ಬಂದ ನಮ್ಮ ಪೂರ್ವ ಕರ್ಮದ ಫಲವಲ್ಲವೇ ಎಂದು ಆಲೋಚಿಸಿ ಅದನ್ನು ಸಂತೋಷದಿಂದ ಅನುಭವಿಸುವ ದೃಢತೆ ಮತ್ತು ಧೈರ್ಯ ಎರಡೂ ಬರುತ್ತದೆ. ಇನ್ನು ಬದುಕಿನಲ್ಲಿ ಸೋಲು ಗೆಲುವುಗಳು ಸಹಜ. ಬದುಕಿನಲ್ಲಿ ಸೋಲು ಗೆಲುವುಗಳು ಸಹಜ. ಆದರೆ ಬಲಹೀನ ಮನಸ್ಸುಗಳು ಸೋಲಾಗಲಿ ಗೆಲುವಾಗಲಿ ತೀವ್ರ ವಿಚಲಿತವಾಗುತ್ತವೆ. ಅದು ಆ ವ್ಯಕ್ತಿಯನ್ನಷ್ಟೇ ಅಲ್ಲದೆ ಅವನ ಸುತ್ತಲಿನವರನ್ನೂ ವಿಚಲಿತಗೊಳಿಸುತ್ತದೆ. ಅಂತಹ ವಿಕಾರಗಳನ್ನು ತಡೆಗಟ್ಟಲು ಒಂದೇ ಮಾರ್ಗ, ಮಾನಸಿಕ ದೃಢತೆ. ಅದೂ ಸಹ ಮೇಲೆ ಹೇಳಿದ ತಪೋ ಮಾರ್ಗದಲ್ಲೇ ಸಿಗುತ್ತದೆ. ಇವೆಲ್ಲ ಒಂದು ವ್ಯಕ್ತಿಯ ಒಳ ಹೊರಗಿನ ಸಂಬಂಧವಾದರೆ ಕೊನೆಯದು ಕೇವಲ ಅಂತರಂಗದಲ್ಲೇ ನಡೆಯುವ ಪ್ರಕ್ರಿಯೆ. ನಮ್ಮ ಮನಸ್ಸುಗಳಲ್ಲಿ ಭಾವತರಂಗಗಳು ಏಳುತ್ತವೆ. ಜ್ವಾಲಾಮುಖಿಗಳಂತೆ ಬುಗ್ಗೆ ಬುಗ್ಗೆಯಾಗಿ ಏಳುತ್ತವೆ. ಹೇಗೆ ಜ್ವಾಲಾಮುಖಿಗಳಿಂದ ಹೊಮ್ಮುವ ಲಾವಾರಸ ದೀರ್ಘಕಾಲಕ್ಕೆ ಸುತ್ತಲಿನ ಬಹುಪ್ರದೇಶವನ್ನು ನಾಶ ಮಾಡುತ್ತದೆಯೋ, ನಮ್ಮ ಮನದಲ್ಲೇಳುವ ಚಿತ್ರ ವಿಚಿತ್ರ ಭಾವ ಬುಗ್ಗೆಗಳೂ ಸಹ ನಮ್ಮ ಮನಸ್ಸನ್ನು ತೀವ್ರ ಆಘಾತಕ್ಕೆ ಒಳಗಾಗಿಸುತ್ತದೆ. ಅದರಿಂದ ಪಾರಾಗಬೇಕಾದರೆ ಮನಸ್ಸು ನಿರ್ಮಲವಾಗಿರಬೇಕು, ಶಾಂತವಾಗಬೇಕು. ಹಾಗೆ ಮನಸ್ಸನ್ನು ಶಾಂತಗೊಳಿಸುವ ಪ್ರಕ್ರಿಯೆಯೇ ಶಮ. ಹೊರಗಿನಿಂದ ಬರುವುದನ್ನು ತಡೆಯುವುದು ಅಥವಾ ನಿವಾರಿಸುವುದು ದಮವಾದರೆ, ಒಳಗಿನ ಶಾಂತತೆಯನ್ನು ಪಡೆಯುವುದು ಶಮ. ಶಮ ಮತ್ತು ದಮಗಳನ್ನು ಸಾಧಿಸುವುದೇ ಮಾನ್ಯ ಗುಂಡಪ್ಪನವರು ಹೇಳಿರುವ ತಪಸ್ಸು. ಶಮ, ದಮ, ಉಪರಮ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ 6 ಸಂಪತ್ತುಗಳು. ಇದನ್ನು ಗಳಿಸುವುದೇ ತಪಸ್ಸು. ಬೇರೆಲ್ಲ ಬರೀ ಭ್ರಮೆ ಎನ್ನುತ್ತಾರೆ. ಇದನ್ನು ಸಾಧಿಸುವ ಬೇರೆ ಬೇರೆ ಮಾರ್ಗಗಳನ್ನು ಹೇಳಿಕೊಡುವ ಢೋಂಗಿಗಳು ಬಾಬಾ, ಸ್ವಾಮೀಜಿ, ಗುರೂಜಿ ಎಂದು ಹೆಸರಿಟ್ಟುಕೊಂಡು ನಮ್ಮನ್ನು ತಪ್ಪಾದ ದಾರಿಯಲ್ಲಿ ನಡೆಸುವ ಬಹಳ ಜನ ನಮ್ಮ ಸಮಾಜದಲ್ಲಿ ಸಿಗುತ್ತಾರೆ. ಆದರೆ ನಾವು ನಮ್ಮ ಪ್ರಯತ್ನವನ್ನು ನಾವೇ ಪಡಬೇಕು. ಯಜುರ್ವೇದವು ಸ್ವಯಂ ವಾಜಿನ್ ತನ್ವಂ ಕಲ್ಪಯಸ್ವ, ಸ್ವಯಂ ಯಜಸ್ವ, ಸ್ವಯಂ ಜುಷಸ್ವ, ಮಹಿಮಾತೆ ಅನ್ಯೇನ ನ ಸನ್ನಶೇ ಎಂದು ಹೇಳಿ, ಹೇ ಗತಿ, ಬಲ ಅಥವಾ ಶಕ್ತಿಯನ್ನು ಹೊಂದಿರುವವರೇ, ನಿಮ್ಮ ಉದ್ಧಾರದ ಮಾರ್ಗವನ್ನು ನೀವೇ ಕಲ್ಪಿಸಿಕೊಳ್ಳಿ. ಉದ್ಧರೇತ್ ಆತ್ಮನಾತ್ಮಾನಂ. ಶ್ರೇಷ್ಠತಮ ಕಾರ್ಯಗಳನ್ನು ಮಾಡಿ ಸಂತೋಷದಿಂದ ಮಾಡಿ ನಿಮ್ಮ ಉದ್ಧಾರದ ಮಾರ್ಗವನ್ನು ನೀವೇ ಕಲ್ಪಿಸಿಕೊಳ್ಳಿ. ಶ್ರೇಷ್ಠತಮ ಕಾರ್ಯಗಳನ್ನು ಮಾಡಿ ಸಂತೋಷದಿಂದ ಮಾಡಿ. ಅನ್ಯರ ಸಾಧನೆಯಿಂದ ನಿಮ್ಮ ಮಹಿಮೆ ಹೆಚ್ಚುವುದಿಲ್ಲ ಎಂದು, ನಮ್ಮ ಉದ್ಧಾರವನ್ನು ನಾವೇ ಹೇಗೆ ಮಾಡಿಕೊಳ್ಳಬೇಕು ಎಂದು ಆದೇಶಿಸಿದೆ. ಇದನ್ನೇ ಶ್ರೀಕೃಷ್ಣ ಶ್ರೀಮದ್ ಭಗವದ್ಗೀತೆಯಲ್ಲಿ ಉದ್ಧರೇತ್ ಆತ್ಮನಾತ್ಮಾನಂ ಎಂದದ್ದು. ಹಾಗಾಗಿ ನಮ್ಮ ತಪಸ್ಸನ್ನು ನಾವೇ ಮಾಡಿ ಆ ತಪಸ್ಸಿನ ಫಲವನ್ನು ಪಡೆದುಕೊಂಡಾಗಲೇ ನಮ್ಮ ಜೀವನ ಸಾರ್ಥಕವಾಗುವುದು. ಅಂತಹ ಸಾರ್ಥಕತೆಯನ್ನು ಪಡೆಯಲು ಪ್ರಯತ್ನ ಪಡುವುದೇ ಮಾನ್ಯ ಗುಂಡಪ್ಪನವರು ಹೇಳುವ ತಪಸ್ಸು. ಅದನ್ನು ಆಚರಿಸಬೇಕು. ಕ್ಷಮೆ ದೋಷಿಗಳಲ್ಲಿ ಕೆಚ್ಚದ ವಿಧಿಯ ಬಿರುಬಿನಲಿ
ಸಮತೆ ನಿರ್ಮತ್ಸರತೆ ಸೋಲ್ ಗೆಲುವುಗಳಲ್ಲಿ ಶಮವನೀಂ ಗಳಿಸಲಿ ನಾಲ್ಕು ತಪಗಳೇ ಸಾಕು ಭ್ರಮೆಯೋ ಮಿಕ್ಕೆಲ್ಲ ತಪ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಅತ್ಯಂತ ಸೊಗಸಾದಂತಹ ವಿಚಾರ. ಆದ್ದರಿಂದ ವಿವೇಕದಿಂದ ಜಾಗೃತರಾಗಿ ಅವಿವೇಕತನವನ್ನು ಹೋಗಲಾಡಿಸಿಕೊಂಡು ಆತ್ಮೋದ್ಧಾರವನ್ನು ಮಾಡಿಕೊಳ್ಳುತ್ತಾ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದು ನಮ್ಮೆಲ್ಲರ ಮುಖ್ಯ ಧ್ಯೇಯವಾಗಲಿ. ಮತ್ತೆ ಈ ವಿಚಾರಗಳನ್ನು ಮುಂದುವರಿಸೋಣ ಮುಂದಿನ ವಾರ. ಶಾಂತಿ ಮಂತ್ರ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜಯ ಶ್ರೀ ಗುರುದೇವ ದತ್ತ.